ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ವಿಶೇಷ ಅಂದರೆ, ಇವತ್ತು ಸ್ವಾಮಿಗಳು ಇರ್ಬುಡಿ ಅಂದರೆ ನಮ್ಮ ಅಣ್ಣ ಹಿರಿಯವರು ಮೊದಲನೇ ಸಲ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅಂತ ಹೇಳಿದ್ನಲ್ಲ, ಹೌದು ಇವತ್ತು ಇರ್ಮುಡಿ. ಅಕ್ಕಿಗೆಲ್ಲ ತಯಾರು ಮಾಡಿಟ್ಕೊಂಡಿದ್ದೀನಿ. ಒಂದರಲ್ಲಿ ಅಕ್ಕಿ ಅಂದರೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಬೇಳೆಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಬೇಳೆಕಾಳು ಬೆಂದ ತಕ್ಷಣ ತರಕಾರಿನೂ ಬೇಯೋದಕ್ಕೆ ಇಟ್ಬಿಟ್ಟು ಖಾರ ರುಬ್ಕೊಂಡು ಸಾಂಬಾರು ಮಾಡ್ತೀನಿ. ಅನ್ನ ಸಾಂಬಾರು ಎರಡೂ ಆದಮೇಲೆ ಪಾಯಸಕ್ಕೆ ಇಡ್ತೀನಿ. ಪಾಯಸ ಆದಮೇಲೆ ಹಪ್ಪಳನ ಎಣ್ಣೆಗೆ ಹಾಕಿ ಕರೆದ್ಬಿಟ್ಟು ಒಂದು 9 ಜನ ಊಟಕ್ಕೆ ಕರಿತೀವಿ. ಒಂದು 9 ಜನ ಅಥವಾ ಎಷ್ಟು ಜನ ಬರುತ್ತೆ ಅಷ್ಟು ಜನಕ್ಕೆ ಊಟಕ್ಕೆ ಹಾಕಿ, ಮತ್ತು ಅವರೆಲ್ಲ ಎದ್ದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗಿನೆಲ್ಲ ಒರೆಸ್ತೀವಿ. ಅಂದರೆ ಸ್ವಾಮಿಗಳು ಬರೋ ಅಷ್ಟರೊಳಗೆಲ್ಲ ಮನೆ ಕ್ಲೀನಾಗಿರಬೇಕು. ಆ ಕಡೆ ಮನೆಯಲ್ಲಿ ಸ್ವಾಮಿಗಳು ಬರ್ತಾರೆ ಅಂದರೆ ಈ ಕಡೆ ಮನೇಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ದೊಡ್ಡ ಮನೆಗೆ ಶಿಫ್ಟ್ ಆದ್ವಿ. ನಮ್ಮ ಮಾವರು ಇದ್ರು ಮೊದಲು, ನಮ್ಮ ಮಾವರು ಈಗ ಅವ್ರ ಮನೆಗೆ ಶಿಫ್ಟ್ ಆದರು, ನಾವೀಗ ನಮ್ಮ ಮನೆಗೆ ಶಿಫ್ಟ್ ಆದ್ವಿ. ಆ್ಯಂಡ್ ಈ ಸಲ ಮಾಲೆ ಹಾಕ್ಸ್ಕೊಂಡಿರೋದು ಅಂದರೆ, ಈ ಸಲ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಮಾಡಿದ್ರು, ಮತ್ತು ಕೊಂಡೋತ್ಸವ ನಡೀತು, ಒಂಥರ ವಿಜೃಂಭಣೆಯಿಂದ ನಡೀತು, ತುಂಬ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು. ಆ್ಯಂಡ್ ನಾನು ಇವತ್ತು ಬೆಳಗ್ಗೆ ಸ್ವಲ್ಪ ಕೆಲಸ ಇತ್ತು, ಖುಷಿಗೆ ಆಧಾರ್ ಕಾರ್ಡ್ ತೆಗ್ಸೋದಿತ್ತು. ಆಧಾರ್ ಕಾರ್ಡ್ ತೆಗ್ಸೋದಕ್ಕೆ ಅಂತ ಹೋದ್ವಿ. ಅಲ್ಲಿ ನಮ್ಮದೇ ರಿನ್ಯೂವಲ್ ಮಾಡೋದಕ್ಕೆ ಹೇಳಿದರು. ಅಂದರೆ ಅಪ್ಡೇಟ್ ಕೊಡಬೇಕು, 5 ಇಯರ್ಸ್ ಒಂದು ಸಲ ಅಪ್ಡೇಟ್ ಮಾಡಿಸ್ಬೇಕು ನಿಮ್ಮ ಆಧಾರ್ ಕಾರ್ಡ್ನ ಅಂತ ಹೇಳಿ. ನಂದು ನನ್ನ ಹಸ್ಬೆಂಡ್ ಇಬ್ಬರದು ಅಪ್ಡೇಟಿಗೆ ಕೊಟ್ಟು ಬಂದಿದ್ವಿ. ಇದೊಂದು ವೀಕ್ ಆದಮೇಲೆ ನಾನು ಖುಷಿದ ಆಧಾರ್ ಕಾರ್ಡ್ ಮಾಡೋದಕ್ಕೆ ಮತ್ತೆ ಹೋಗಬೇಕು. ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದ್ಬಿಟ್ಟು ನಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ಅವ್ರು ಬ್ಯಾಂಕಿಗೆ ಹೋದರು. ಈಗೆಲ್ಲ ಮನೆಗೆ ಬಂದು ಸ್ನಾನ ಗಿನ ಎಲ್ಲ ಮಾಡ್ಕೊಂಡ್ವಿ. ಸ್ನಾನ ಎಲ್ಲ ಮಾಡಾದ್ಮೇಲೆ ಈಗ ಅಡುಗೆನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅಡುಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಆಟ ಆಡ್ತಾಯಿದ್ದಾರೆ. ನಮ್ಮ ಯಜಮಾನರು ಕೂಡ ಫೋನ್ ನೋಡ್ತಾ ಕೂತಿದ್ದಾರೆ. ಕಾಮನ್ ಗೀಮನ್ ತಂದು ಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಫೋನ್ ನೋಡ್ತಾ ಕೂತಿದ್ದಾರೆ. ಇವತ್ತು ರಜೆ ಹಾಕ್ಕೊಂಡಿದ್ದಾರೆ, ನಾಳೆಯಿಂದ ಕೆಲಸಕ್ಕೆ ಹೋಗ್ತಾರೆ. ಇನ್ನೂ ಯಾರೂ ನೆಂಟರು ಬಂದಿಲ್ಲ. ನಮ್ಮ ಅಕ್ಕಂಗೆ ಹೇಳಿದ್ವಿ, ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಆಮೇಲೆ ನಮ್ಮ ಅತ್ತೆ ಮಕ್ಳಿಗೆ ಹೇಳಿದ್ವಿ, ಅವರು ಇನ್ನೂ ಬಂದಿಲ್ಲ. ಸ್ವಲ್ಪ ಕೆಲಸ ಇದೆ ಅಂತ ಅವರು ಕೂಡ ಬಂದಿಲ್ಲ, ಬರ್ತಾರೆ ಅವರು. ಅಷ್ಟರೊಳಗೆಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸ್ತೀನಿ. ಮತ್ತು ಅಂದರೆ ಸ್ವಾಮಿಗಳು ಬಂದಾಗ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ನ ಪೂರ್ತಿ ನೋಡಿ, ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ತಿಂಡಿ ಬೇಯಿಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಣ್ಣ ಮೊದಲನೇ ಸಲ ಹೋಗ್ತಾ ಇರೋದಲ್ವ, ಹಾಗಾಗಿ ಮೊದಲನೇ ಸಲ ಹೋಗೋರಿಗೆ ಬುತ್ತಿ ಕಟ್ಟು ಕಳಿಸ್ಬೇಕು ಅಂಥೇಳಿ 9 ಅಥವಾ 3, 5 ಈ ರೀತಿ ಕಟ್ಟಬೇಕು ಅಂಥೇಳಿ ನಾವು 3 ಥರ ಮಾಡಿದ್ವಿ. ಅಂದರೆ ಇಲ್ಲಿ ಅಮ್ಮ ಚಕ್ಲಿ ಮಾಡೋದಕ್ಕೆ ಹಿಟ್ಟೆಲ್ಲನೂ ಜಡಿ ಆಡ್ತಾ ಇದ್ದಾರೆ. ಅಲ್ಲಿ ಅಕ್ಕ ಮತ್ತು ಅಮ್ಮ ಇಬ್ಬರು ಸೇರಿ ಅಕ್ಕ ಬೇಯಿಸ್ತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ಕೋಡ್ಬೇಳೆ ಮತ್ತು ರವೆ ಉಂಡೆನ ಮಾಡ್ತೀವಿ. ಮಕ್ಕಳೆಲ್ಲ ಅಡುಗೆ ಮಾಡ್ತಾ ಮಲ್ಕೊಂಬಿಟ್ರು. ಅಡುಗೆ ಮಾಡಿದ್ವಿ, ಊಟ ಮಾಡಿಕೊಂಡು ಮಲ್ಕೊಂಬಿಟ್ರು. ಇನ್ನು ನಾನು ನನ್ನ ಯಜಮಾನ್ರು ಅಮ್ಮಂದ್ರೆ ಮಾತ್ರ ಇಷ್ಟು ಜನ ಎಚ್ಚರ ಆಗಿದ್ವಿ. ಪೂಜೆ ಮಾಡ್ತಾರಲ್ಲ, ಹಾಗಾಗಿ ಅಮ್ಮಂದರು ಇಬ್ಬರು ಅಮ್ಮಂದರು ಹೋಗಿ ಪೂಜೆ ಮಾಡಿಸ್ಕೊಂಡ್ರು. ಕಜಾಯ ಎಲ್ಲ ಬೇಯಿಸಾಗಿದ್ದು ಚಕ್ಲಿ ಬಂದು ಮಾಡಬೇಕಿತ್ತು. ಅಷ್ಟರಲ್ಲಿ ಸ್ವಾಮಿಗಳು ಬಂದುಬಿಟ್ರು ಮನೆ ಬಿಡಿಸೋದಕ್ಕೆ ಅಂತ ಹೇಳಿ. ನಮ್ಮಮ್ಮಂದ್ರು ಇಬ್ಬರು ಹೋಗಿ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಮನೆ ಪೂಜೆ ಎಲ್ಲ ಆದಮೇಲೆ ಮನೆ ಬಿಡಿಸ್ತಾರೆ. ಈಗ ಸ್ವಾಮಿಗಳನ್ನು ಮನೆ ಬಿಡಿಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ನಾವು ಇರ್ಮುಡಿ ಕಟ್ಟಬೇಕಾದ್ರೆ ಹೋದ್ರಾಯ್ತು ಅಂದ್ಬಿಟ್ಟು ಮಲ್ಕೊಂಬಿಟ್ವಿ. ತಿಂಡಿ ಬೇಯಿಸಿ ಮಲಗೋ ಅಷ್ಟರೊಳಗೆ ಟೈಮ್ ಒಂದು 1 ಗಂಟೆ ಆಗಿತ್ತು. 1 ಗಂಟೆಯಲ್ಲಿ ನಾವು ಮಲ್ಕೊಂಡು 2 ಗಂಟೆಲಿ ಎದ್ವು. ನಮ್ಮಮ್ಮ 2 ಗಂಟೆಗೆ ಏಳಿಸ್ಕೊಂಡು ಹೋದರು. ಅಲ್ಲಿನ್ನೂ ಪೂಜೆ ಸ್ಟಾರ್ಟ್ ಆಗಿತ್ತು ಅಷ್ಟೇ, ಇನ್ನೂ ಇರ್ಮುಡಿ ಕಟ್ತಾ ಇರಲಿಲ್ಲ. ಕರೆಕ್ಟಾಗಿ 2-2:15 ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಣ್ಣನಿಗೆ 3:15 ಇರ್ಮುಡಿ ಕಟ್ಟಿದ್ರು. ಹಾಗೆ ನಾವು ಒಂದು ಹರಕೆ ಮಾಡ್ಕೊಂಡಿದ್ವಿ, ತುಪ್ಪದ ಕಾಯಿ ತುಂಬಿಸ್ತೀವಿ ಅಂತ ಹೇಳಿ. ಹಾಗೆ ನಾವು ಒಂದು ತುಪ್ಪದ ಕಾಯಿ ತುಂಬಿಸಿದ್ವಿ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಲಾಕ್ ಆಗಿತ್ತು ಅಂದ್ಬಿಟ್ಟು ಅವರು ವಿಡಿಯೋ ರೆಕಾರ್ಡ್ ಮಾಡಿಕೊಡ್ಲಿಲ್ಲ. ಸ್ವಲ್ಪನೇ ಮಾತ್ರ ರೆಕಾರ್ಡ್ ಮಾಡಿಕೊಟ್ರು. ಪಾಂಡುರಂಗ ಮಿಗಿಸಮಿ ಕುಣಿದಾಡುನವಿಲೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಆಡುನವಿಲೆ 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 ಓಂ ಸ್ವಾಮಿ ಹರಿಹರ ಸುತನೇ ಆಪದ್ಬಾಂಧವೇ ಶ್ರೀ ಹರಿ ಸ್ವಾಮಿ ಸುತನೇ ಓಂ
ಹಿಂದಕ್ಕೆ ಹೋಗಿ ಅದ್ರ ಮುಂದಕ್ಕೆ ಹೋಯ್ತಾರೆ. ನಮ್ಮ ಸ್ವಾಮಿಗಳದೆಲ್ಲ ಇರುಮುಡಿ ಕಟ್ಟಾದ್ಮೇಲೆ ನಾವು ಹೋಗಿ ಮಕ್ಕಳು ಕೂಡ ಎಚ್ಚರ ಆಗ್ಬಿಟ್ಟಿದ್ರು. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಮಲ್ಕೊಂಡ್ವಿ. ಅಷ್ಟರಲ್ಲಿ 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮುಗಿದೋಗಿತ್ತಂತೆ. ಅವರು ಸ್ವಾಮಿಗಳೆಲ್ಲ ಸ್ನಾನ ಗೀನ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ರೆಡಿಯಾಗಿದ್ದರು. ಒಂದು 12 ಗಂಟೆ 1 ಗಂಟೆಗೆ ಹೊರಡೋದು ಅಂತ ಹೇಳಿದ್ರು. ನಾವು ಹಂಗಾಗಿ ನಾವು ಅಡುಗೆ ಗಿಡ್ಗೆ ಎಲ್ಲ ಮಾಡಿಕೊಂಡು ತಿಂಡಿ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅವ್ರು ಹೋಗಿದ್ದು ಒಂದು 2 ಗಂಟೆ ಅಷ್ಟರೊಳಗೆ ಬಿಟ್ಟರು. ಅವರು ಮತ್ತೆ ತಿಂಡಿ ಮಾಡಿದ್ರು, ಮತ್ತೆ ಸ್ನಾನ ಮಾಡಿಕೊಂಡು ಒಂದು 2 ಗಂಟೆಗೆ ಬಿಟ್ಟರು.